ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಮೇಡಮ್? ಟಿಫನ್ ಆಯ್ತಾ ಮೇಡಮ್? ದಯವಿಟ್ಟು ಈ ಮೇಡಮ್ 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 ಅಂತ ಕರೆಯೋದು ನಿಲ್ಸು. ಒಳ್ಳೆ ಹಳೆ ಮುದುಕಿ ತರ ಫೀಲ್ ಆಗತ್ತೆ. ಕೇಳೋದಕ್ಕೆ ಬಾರ ಅನ್ಸುತ್ತೆ ಕಣೋ. ಸಾಕು ಮರ್ಯಾದೆ ಕೊಟ್ಟಿದ್ದು. ಮತ್ತೇನಂತ ಕರೀಲಿ ಮೇಡಮ್? ಮಲ್ಲಿ, ಇಷ್ಟ ಚೆನ್ನಾಗಿರೋ ಹೆಸರಿದೆ, ಅದನ್ನೇ ಕರಿ. ಮಲ್ಲಿ ಮಲ್ಲಿ ಮಲ್ಲಿ. ಹೇ ಬೇಡ ಬೇಡ, ಇದ್ಯಾಕೋ ಸರಿ ಬರ್ತಾ ಇಲ್ಲ. ನಾವು ನಮ್ಮ ಮೇಡಮ್ನ ಸುಂದ್ರಿ ಅಂತಾನೆ ಕರಿಬೇಕು ಅಂತ ಆಸೆ, ಬಟ್ ಆಗಲ್ವೇ. ಸೊ ಸುಂದ್ರಿನ ತುಂಡು ಮಾಡಿ ಲಾಸ್ಟಲ್ಲಿರೋ ರೀನಷ್ಟೇ ಉಳಿಸ್ಕೊಂಡು ರೀ ಅಂತ ಕರಿತೀನಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಅದೇ ಬೆಸ್ಟು. ಹಲೋ, ಏನು ಅಷ್ಟು ದೀಪ್ ತೋಟದಲ್ಲಿ ಮುಳುಗಿದ್ಯಾ? ಅದು ನಿಮಗೆ ಏನಂತ ಕರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ನಿಮ್ಮನ್ನ ರೀ ಅಂತ ಕರೀಲ. ಈ ಕಡೆ ರೆಸ್ಪೆಕ್ಟ್ ಕೊಟ್ಟಂಗೂ ಇರುತ್ತೆ, ನನಗೆ ಕರೆಯೋದಕ್ಕೂ ಈಸಿ ಆಗುತ್ತೆ, ನಿಮ್ಗೆ ಹೆವಿ ಅಂತನೂ ಅನ್ಸೋದಿಲ್ಲ. ನಿಮ್ಗೆ ಓಕೆ ಅಲ್ವಾ ಮೇಡಮ್? ಓಕೆನೆ, ಆದ್ರೆ ರೀನೇ ಯಾಕೆ? ಯಾಕೆ ಅಂದ್ರೆ ಸುಮ್ನೆ ಹಾಗೆ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು, ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಸೊ ಓ ಹಾಗೆ. ಆದ್ರೆ ಮಲ್ಲಿ ಅನ್ನೋದು ಚೆನ್ನಾಗೇ ಇತ್ತಲ್ವಾ? ಹಾ, ಚೆನ್ನಾಗೇ ಇತ್ತು, ಬಟ್ ಟ್ರೆಂಡಿ ಆಗಿರ್ಲಿಲ್ವಲ್ಲ, ಅದಕ್ಕೆ ನಾನು ನಿಮ್ನ ರೀ ಅಂತಾನೆ ಕರಿತೀನಿ. ಸರಿನಪ್ಪ, ಏನಾದ್ರೂ ಕರ್ಕೊ. ಆದ್ರೆ ಆ ಮೇಡಮ್ 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 ಅಂತಿದ್ಯಲ್ಲ, ಅದು ಸಖತ್ ಇರಿಟೇಟ್ ಆಗೋದು. ಆ ಪದ ಕೇಳಿದ್ರೆ ಸಾಕು ಬ್ಯಾನ್ ಮಾಡ್ಬೇಕು ಅಂತ ಅನ್ಸೋದು, ಅಷ್ಟು ಇರಿಟೇಟ್ ಆಗೋದು. ಅಯ್ಯೋ, ಅದಕ್ಕೆ ಯಾಕೆ ಇವಾಗ ಅಷ್ಟೊಂದು ಇರಿಟೇಟ್ ಆಗ್ತಿದ್ದೀರಾ? ಇನ್ಮೇಲಿಂದ ರೀ ಅಂತಾನೆ ಕರಿತೀನಿ ಬಿಡಿ. ಹಾಗಾಗಿ ಅಪ್ಪಿ ತಪ್ಪಿ ಮೇಡಮ್ ಅಂತ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಭ್ಯಾಸ ಬಲ. ಅಂದಂಗೆ ನನ್ನ ನೀವೇನಂತ ಕರಿತೀರಾ? ಏನಂತ ಕರಿಬೇಕು? ಏನಾದ್ರೂ ಕರೀರಿ, ಒಟ್ನಲ್ಲಿ ಕರೀರಿ, ಕರಿದೆ ಮಾತ್ರ ಇರಬೇಡಿ. ಅಂದ್ರೆ ಅವಾಗವಾಗ ಮಾತಾಡಿಸ್ತೀರಿ, ಟಚ್ ಅಲ್ಲಿ ಇರಿ ಅಂತ ಅಂದೆ. ನೀವು ನನ್ನನ್ನ ನಿಕ್ ನೇಮ್ ಇಟ್ಟೇ ಕರೀರಿ, ನನ್ಗೇನ್ ಅಬ್ಜೆಕ್ಷನ್ ಇಲ್ಲ. ಈ ನಿಕ್ ನೇಮ್ ಎಲ್ಲ ಬೇಡ, ತುಂಬಾ ಸರ್ಕಸ್ ಆಗೋಯ್ತು. ನಾನು ನನ್ನ ಸುನೀಲಾ ಅಂತಾನೆ ಕರಿತೀನಿ. ಏನೇನು ಸುನೀಲಾನ? ಬೇಡ ಬೇಡ, ನಾನ್ ನೀವ್ ಹೇಳ್ದಂಗೆ ಕೇಳಿದೀನಿ, ನೀವು ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ನೀವು ನನ್ನ ನಿಕ್ ನೇಮ್ ಇಟ್ಟೇ ಕರೀರಿ, ನನ್ಗಾಗ್ಲೇ ಖುಷಿ ಆಗೋದು. ಆಯ್ತು ಬಿಡಪ್ಪ, ನಿನ್ ಖುಷಿಗೆ ನಾನ್ ಯಾಕೆ ಕಲ್ಲಾಕೋದು? ಏನಂತ ಕರೆಯೋದು? ಹಾ, ಚಿಂಟು ಚಿಂಟು ಅಂತ ಕರಿತೀನಿ. ಚಿಲ್ಟು ಅಂತ ಕರೆಯೋಣ ಅಂತ ಅನ್ಕೊಂಡೆ, ಅಂದ್ರೆ ನೀ ಚೈಲ್ಡ್ ತರ ಆಡ್ತಾ ಇರ್ತೀಯಲ್ಲ, ಬಟ್ ಆದ್ರೆ ಅದು ಚೀಪ್ ಅಂತ ಅನ್ಸ್ಬಿಡತ್ತೆ, ಅದಕ್ಕೆ ಚಿಂಟು ಅಂತ ಕರಿತೀನಿ. ಓಕೆನಾ? ನೀವೇನಂತ ಕರೆದ್ರು ಓಕೆ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ನ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಜೀವಂತ ಉಳಿಸಲ್ವ? ಈ ಮನೆಯಿಂದ ನಿಮ್ಮ ಅಪ್ಪ ಅಮ್ಮನ ಒದ್ದು ಓಡಿಸಿದ್ದೆ ನಾನು. ನಿಮ್ಮಪ್ಪ ಆಗ್ಲಿ ನಿಮ್ಮಮ್ಮ ಆಗ್ಲಿ ಯಾವತ್ತು ಒಂದಾಗಬಾರ್ದು, ಒಂದಾದ್ರೆ ಯಾರನ್ನು ಉಳಿಸಲ್ಲ ಅಂತ ಅವ್ರನ್ನ ಎದುರಿಸಿ ಬೆದರಿಸಿ ಸಪರೇಟ್ ಮಾಡಿದ್ದೆ ನಾನು. ಮಿಂಚು, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಂತ ಡಾರ್ಲಿಂಗ್. ಇದ್ದ ಬಂಗಾರ, ಎದ್ದಮ್ಮ. ಡಾರ್ಲಿಂಗ್, ಇದೇನೋ ಇದು, ಒದ್ದೆ ಮಾಡ್ಕೊಂಡಿದ್ಯಾ? ಚಿಕ್ಕಿ, ನಾನೇ ಚಿಕ್ಕಿ, ಮಿಂಚು ಮಾಡಿರೋದು. ಏ, ನಿನ್ ಜಾಗದಲ್ಲಿ ತಾನೇ ಒದ್ದೆ ಆಗಿರೋದು, ಯಾಕೆ ನನ್ ಮೇಲೆ ಸುಳ್ಳು ಹೇಳ್ತಿದ್ಯಾ? ನಾನು ಆ ಕಡೆ ಮಲಗಿರೋವಾಗ ನಿನ್ ಈ ಕಡೆ ಬಂದು ಸುಸು ಮಾಡ್ಬಿಟ್ಟು ಆ ಕಡೆಗೆ ಹೋಗ್ಬಿಡಿದ್ಯಾ? ಏ, ಸುಳ್ಳೆಲ್ಲ ಹೇಳ್ಬೇಡ, ನೀನೇ ಮಾಡಿರೋದು, ಒಪ್ಕೋ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇರೋದು. ಹೇ, ನೀನೇ ಮಾಡಿರೋದು. ಇಲ್ಲ, ನೀನೇ ಮಾಡಿದ್ದು. ನೀನೇ ಮಾಡಿರೋದು. ನೀನ್ ಮಾಡಿರೋದು. ನಿನ್ ಜಾಗದಲ್ಲಿ ಮಾಡಿರೋದು ನೀನು. ನೀನು ನಿಮ್ ಗಲಾಟೆಗೆ ವಟಾರದವರೆಲ್ಲ ಇದ್ಬಿಟ್ರು. ಏನಾಯ್ತು? ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ನೋಡಿ ಪಪ್ಪ, ಅವ್ನ್ ಸುಸು ಮಾಡ್ಬಿಟ್ಟು ನನ್ ಮೇಲೆ ಹೇಳ್ತಿದ್ದಾನೆ. ನಾನ್ ಮಾಡಿಲ್ಲ ಪಪ್ಪ, ಮಿಂಚುನೇ ಮಾಡಿದ್ದು. ಅಪ್ಪು, ನೀನ್ ಬೆಡ್ ವೆಟ್ ಮಾಡ್ಕೊಂಡಿದ್ಯಾ? ಇಲ್ಲ ಪಪ್ಪ. ನಿನ್ ಬಟ್ಟೆ ಮುಟ್ಟು ನೋಡ್ಕೊ. ಸಾರಿ ಪಪ್ಪ. ಸುಳ್ಳು ಹೇಳ್ಬಾರ್ದಲ್ವಾ? ತಪ್ಪಾಗಿದ್ರೆ ಒಪ್ಕೋಬೇಕು, ಅದಕ್ಕೆ ಧೈರ್ಯ ಬೇಕು. ಇನ್ನೊಬ್ಬರ ಮೇಲೆ ನೀ ತಪ್ಪನ್ನು ಹೊರಿಸಬಾರ್ದು.
ಹ್ಮ್ ಸರಿ ಬಾ ಸ್ನಾನ ಮಾಡ್ತೀನಿ ಬಾ. ಇಂಚು ಬಾ. ಅಮೃತಧಾರೆ ನನ್ನೊಲವ ಅಮೃತಧಾರೆ